ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಬಂದಿದ್ದು ನಿರ್ದೇಶಕ ಎಸ್ ನಾರಾಯಣ್ ನಿವಾಸದಲ್ಲಿ ಮಹಜರಾಗಿದೆ. ಸೊಸೆ ಪವಿತ್ರರನ್ನ ಕರೆದೊಯ್ದು ಪೊಲೀಸರು ಮಹಜರ್ ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಅಂತ ಪವಿತ್ರ ದೂರು ಕೊಟ್ಟಿದ್ರು. ಆರ್ಆರ್ ನಗರ ನಿವಾಸದಲ್ಲಿ ಅವಾಚ್ಯವಾಗಿ ನಿಂದಿಸಿದ ಆರೋಪ ಜ್ಞಾನಭಾರತಿ ಠಾಣೆ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಮಹಜರಾಗಿದೆ. ಪವಿತ್ರ ವಾಸವಿರೋದು ಜ್ಞಾನಭಾರತಿ ಠಾಣೆ ವ್ಯಾಪ್ತಿಯಲ್ಲಿ. ಪ್ರಕರಣ ನಡೆದಿರೋದು ಆರ್ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿ. ಕೇಸ್ ಜ್ಞಾನಭಾರತಿಯಿಂದ ಆರ್ಆರ್ ನಗರ ಠಾಣೆಗೆ ವರ್ಗಾವಣೆ ಕೂಡ ಆಗುವ ಸಾಧ್ಯತೆ ಇದೆ. ಕೇಸ್ ಫೈಲ್ ವರ್ಗಾವಣೆ ಆಗ್ತಿದ್ದಂತೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಎಸ್ ನಾರಾಯಣ್ ಪತ್ನಿ ಪುತ್ರನಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದ್ದು ನೋಟಿಸ್ ನೀಡಿ ವಿಚಾರಣೆಗೆ ಆರ್ಆರ್ ನಗರ ಪೊಲೀಸರು ಕರೀತಾರೆ. ಪವಿತ್ರ ನಿವಾಸ ಇರೋದು ಜ್ಞಾನಭಾರತಿ ಠಾಣೆಯಲ್ಲಿ, ಹಾಗಾಗಿ ಅಲ್ಲಿ ಹೋಗಿ ದೂರು ಕೊಟ್ಟಿದ್ದಾರೆ. ಆದರೆ ಎಸ್ ನಾರಾಯಣ್ ನಿವಾಸ ಇರೋದು ಆರ್ಆರ್ ನಗರದಲ್ಲಿ. ಸೊ ಅಲ್ಲಿಂದ ಅಲ್ಲಿಗೆ ಕೇಸ್ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಅದಾದ ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ವರದಕ್ಷಿಣೆ ಕಿರುಕುಳದ ಆರೋಪನ ಎಸ್ ನಾರಾಯಣ ಸೊಸೆ ಪವಿತ್ರ ನೀಡಿದ್ದಾರೆ. ಹಲವು ಗಂಭೀರ ಆರೋಪಗಳನ್ನ ಮಾಡಿ ದೂರು ಕೊಟ್ಟಿದ್ದಾರೆ. ಆ ದೂರಿನ ಹಿನ್ನೆಲೆಯಲ್ಲಿ ಸ್ಥಳ ಮಹಜರಾಗಿದೆ. ಆದರೆ ಇದು ಆರ್ಆರ್ ನಗರ ವ್ಯಾಪ್ತಿಗೆ ಬರೋದ್ರಿಂದ ಜ್ಞಾನಭಾರತಿ ಠಾಣೆಯಿಂದ ಫೈಲ್ ಆರ್ಆರ್ ನಗರಕ್ಕೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದ ಮೇಲೆ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ದೂರಿನಲ್ಲಿ ಏನೇನಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಮದುವೆ ಆದ್ಮೇಲೆ ಅತ್ತೆ ಮಾವ ಜಗಳ ತೆಗೆದ್ರು. ಅದಕ್ಕೆ ಕಾರಣ ನಾನೇ. ನನ್ನನ್ನ ಬೈತಾ ಇದ್ರು. 2002ರಲ್ಲಿ ನಾವು ಬೇರೆ ಮನೆ ಮಾಡ್ಕೊಂಡು ವಾಸ ಇದ್ವಿ. ಪವನ್ ಪದವೀಧರ ಅಲ್ಲದಿದ್ರಿಂದ ನಾನೇ ದುಡಿತಾ ಇದ್ದೆ. ಮಗು ಹುಟ್ಟಿದಾಗಿನಿಂದ ನಾನೇ ಅದರ ಖರ್ಚು ನೋಡ್ಕೊಂಡಿದ್ದೀನಿ. 3 ತಿಂಗಳಾದ್ಮೇಲೆ ನಮ್ಮ ಮಾವ ಮತ್ತೆ ಮನೆಗೆ ಕರೆದ್ರು. ಹಾಗಾದ್ರೆ ಏನಾಗ್ತಾ ಇದೆ ಎಸ್ ನಾರಾಯಣ ಮನೆಯ ಕೌಟುಂಬಿಕ ಕಲಹದಲ್ಲಿ ಅನ್ನೋದನ್ನ ತಿಳಿಸೋದಕ್ಕೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಎಸ್ ನಾರಾಯಣ್ ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾನು ಈ ಎಲ್ಲ ಆರೋಪಗಳೇನಿದೆ ಅದನ್ನ ಅಲ್ಲಗಳೆದಿದ್ದಾರೆ. ಆದ್ರೆ ಪವಿತ್ರ ದೂರು ಕೊಟ್ಟಿದ್ದಾರೆ. ಈಗ ಮಹಜರು ಕೂಡ ಆಗಿದೆ. ಏನು ಮುಖ್ಯ ಆರೋಪ ಪವಿತ್ರರದ್ದು? ಭಾವನಾ, ಅಂದರೆ ಮುಖ್ಯವಾಗಿ ಇಲ್ಲಿ ನಾರಾಯಣ್ ಮತ್ತು ಭಾಗ್ಯವತಿ ಮತ್ತು ಪತಿ ಪವನ್ ವಿರುದ್ಧ ಒಂದು ವರದಕ್ಷಿಣೆ ಕಿರುಕುಳ ಆರೋಪವನ್ನು ಮಾಡಿರುವಂಥದ್ದು. ಅದಲ್ಲದೆ ನನಗೆ ಸಾಕಷ್ಟು ಒಂದು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಿದ್ರು, ಟಾರ್ಚರ್ ಮಾಡ್ತಾಯಿದ್ರು. ಅದಕ್ಕೆ ಕಳೆದ 1 ವರ್ಷದಿಂದನೂ ಕೂಡ ಪವನ್ನಿಂದ ಬೇರೆಯಾಗಿ ನಾನು ತಾಯಿಯ ಮನೆಯಲ್ಲಿ ವಾಸವಾಗಿದ್ದೆ ಅನ್ನೋದನ್ನು ಕೂಡ ಕಂಪ್ಲೇಂಟ್ನಲ್ಲಿ ಆಕೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಇವಾಗ ಆಲ್ರೆಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರ್ಆರ್ ನಗರದಲ್ಲಿರುವಂತಹ ಏನು ಇನ್ಸಿಡೆಂಟ್ ನಡೆದಿತ್ತು ಅಂತ ಏನು ಹೇಳಲಾಗ್ತಿದೆ ಆ ಒಂದು ಮನೆಯಲ್ಲಿ ಮಹಜರನ್ನು ಕೂಡ ಮಾಡಿರುವಂಥದ್ದು. ಮತ್ತೆ ಮನೆ ಅಂದರೆ ಘಟನಾ ಸ್ಥಳ ಏನಿದೆ ಅದು ಆರ್ಆರ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದ್ರಿಂದ ಇವತ್ತು ಬೆಳಿಗ್ಗೆ 10:15 ನಂತರ ಆ ಒಂದು ಕೇಸ್ ಟ್ರಾನ್ಸ್ಫರ್ ಆಗುತ್ತೆ. ಆರ್ಆರ್ ನಗರಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಒಂದು ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾರೆ. ಅಂದ್ರೆ ಪ್ರಮುಖವಾಗಿ ಪವಿತ್ರ ಹಾಗೂ ಪವನ್ ಒಂದು ಆಡಿಷನ್ ನಲ್ಲಿ ಕೂಡ ಪರಿಚಯ ಆಗ್ತಾರೆ. ಆನಂತರ ಪ್ರೀತಿಸಿ ಇಬ್ರು ಕೂಡ ಇಂಟರ್ ಕ್ಯಾಸ್ಟ್ ಮದುವೆನೂ ಕೂಡ ಆಗುವಂಥದ್ದು. ಈ ವೇಳೆ ಮೊದಲಿಗೆ ಪವನ್ ನಾನು ಡಿಗ್ರಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಾರೆ. ಅದಾದ ನಂತರ ಡೈರೆಕ್ಷನ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಬೇರೆ ಬೇರೆ ಒಂದಷ್ಟು ಸಿನಿಮಾಗಳಿಗೂ ಅವಕಾಶಗಳಿಗೋಸ್ಕರ ಹುಡುಕಾಟವನ್ನು ಕೂಡ ನಡೆಸ್ತಾರೆ. ಆಗೋದಿಲ್ಲ, ಎಲ್ಲವನ್ನು ಕೂಡ ಸುಳ್ಳು ಹೇಳಿ ನನ್ನನ್ನು ಮದುವೆ ಆದ್ರು ಅನ್ನೋದು ಒಂದು ಕಡೆ ಆರೋಪ. ಆದರೆ ಇನ್ನೊಂದು ಕಡೆ ಹಣವನ್ನು ತರೋದಕ್ಕೆ ಮದುವೆ ಟೈಮಲ್ಲೂ ಕೂಡ ಸಾಕಷ್ಟು ಹಣವನ್ನು ಕೊಟ್ಟಿದ್ವಿ. ಆನಂತರ ಮತ್ತೆ ಹಣವನ್ನು ತರೋದಕ್ಕೆ ನನಗೆ ಒಂದು ಟಾರ್ಚರ್ ಅನ್ನ ಕೊಡ್ತಿದ್ರು. ನಾನು ಕಾರನ್ನು ಕೂಡ ನನ್ನ ಗಂಡಂಗೆ ಕೊಡಿಸಿದ್ದೆ. ಅದಲ್ದಿರ ಆ ಹಣ ಕೂಡ ಸಾಲ್ತಿಲ್ಲ ಅಂತ ಅಂದ್ಬಿಟ್ಟು ಪದೇ ಪದೇ ಹಣವನ್ನ ತರೋದಕ್ಕೆ ಒಂದು ಟಾರ್ಚರ್ ಕೊಟ್ಟರು ಅನ್ನೋದು ಇದೀಗ ಆಕೆಯ ದೂರ ಆಗಿರುವಂಥದ್ದು. ಸದ್ಯಕ್ಕೆ ಇನ್ಸಿಡೆಂಟ್ ಏನು ನಡೆದಿದೆ ಅಂತ ಏನು ಹೇಳಲಾಗ್ತಿದೆ ಅಲ್ಲಿ ಒಂದು ಮಹಜರು ಕಾರ್ಯವನ್ನ ಜ್ಞಾನಭಾರತಿ ಪೊಲೀಸರೇ ಮುಗಿಸಿದ್ದಾರೆ. ಆದರೆ ಇವತ್ತು 10:00 ಸುಮಾರಿಗೆ ಮಹಜರ್ ನಡೆಸಿ ಮತ್ತು FIR ದಾಖಲಿಸಿ ಆ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆನಂತರ ಆರ್ಆರ್ ನಗರ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ನಡೆಸುವಂಥದ್ದು. ಆದರೆ ಇಲ್ಲಿ ಪವಿತ್ರ ಏನಿದ್ದಾರೆ ದೂರಿದ್ದಾರೆ, ಆಕೆ ದೂರನ್ನ ಕೊಟ್ಟಿದ್ದು ಬಿಟ್ರೆ ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಅದಕ್ಕೆ ಏನು ಆರೋಪಗಳು ಏನು ಮಾಡಿದ್ದಾರೆ ಅದಕ್ಕೆ ಅವೆಲ್ಲ ಒಂದು ಪೂರಕವಾದಂತಹ ಸಾಕ್ಷಿಗಳನ್ನು ಪೊಲೀಸರು ಕೊಟ್ಟಿದ್ದಾರೆ ಏನು ಅನ್ನೋದನ್ನ ಇಲ್ಲಿ ಕಾದು ನೋಡಬೇಕಾಗತ್ತೆ. ಸದ್ಯಕ್ಕೆ ಅವರು ಮಾಧ್ಯಮಕ್ಕೂ ಕೂಡ ನಮಗೂ ಕೂಡ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ. ಅವ್ರಿಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಲ್ದಿರ ಕೇಸನ್ನು ಆರ್ಆರ್ ನಗರ ಪೊಲೀಸರು ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಮೊದಲಿಗೆ ಒಂದು ವರದಕ್ಷಿಣೆ ಕಿರುಕುಳ, ಅದಾದ ನಂತರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಒಂದು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ಪವಿತ್ರ ಅವರ ಆರೋಪವಾಗಿರುವಂತದ್ದು. ಭಾವನಾ, ಎಸ್, ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.